ನಮಸ್ಕಾರ ರೀ. ಇವತ್ತು ನೋಡ್ರಿ ಜವಾರಿ ಕೋಳಿ ಫಾರ್ಮ್ ಸೆಡ್ ನಿರ್ಮಾಣ ಹೆಂಗೆ ಮಾಡೋಕಪ್ಪ ಅಂತ ಹೇಳ್ಕೊಡ್ತೀನಿ. ಸಿಂಪಲ್ ರೇಟ್ನಾಗ ನಿಮಗೆ ಕೋಳಿ ಬಿಸ್ನೆಸ್ ಅಪ್ಪ ಅಂದ್ರೆ ಸಿಂಪಲ್ಲೇ ಇರಬೇಕು. ನಾವು ಯಾವತ್ತು 10 ಲಕ್ಷ ರೂಪಾಯಿ ಶೆಡ್ಡಿ ನಿರ್ಮಾಣ ಮಾಡಿಕೇರೇನ 1 ಲಾಖ ರೂಪಾಯಿ ಕೋಳಿ ಹಾಕ್ತೀನಪ್ಪ ಅಂದ್ರೆ ಆಗಲ್ಲ. 1 ಲಾಖ ರೂಪಾಯಿ ಶೆಡ್ ಮಾಡಿಕೇರೆ 10 ಲಕ್ಷ ರೂಪಾಯಿ ಕೋಳಿ ಹಾಕ್ರಿ, ಅದು ಬಿಸ್ನೆಸ್ ಹತ್ತಾರ. ಇದ್ರಾಗ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರಬಾರ್ದು, ಇನ್ವೆಸ್ಟ್ಮೆಂಟ್ ಕಮ್ಮಿ ಇರಬೇಕು, ಇನ್ಕಮ್ ಜಾಸ್ತಿ ಇರಬೇಕು. ನೋಡಿರಿ ಶೆಡ್ ನಿರ್ಮಾಣ ಹೆಂಗೆ ಮಾಡೋಕಪ್ಪ ಅಂದ್ರೆ ಈ ಥರ ಕೆಳಗೆ 3 ಫೂಟ್ ಗೋಡೆಯರೆ ಕಟ್ಕೋರಿ, ಪತ್ರಾರೆ ಹಾಕೋರಿ, 2 ಇಲ್ಲ 3 ಫೂಟ್. ಅದ್ರ ಮ್ಯಾಗ ತಂತಿ ಹಾಕೊಂಡ ನಂತರ ಅದಕ್ಕೆ ಜಾಲಿ ಇರಬೇಕಣ್ಣ. ಅದ್ರ ನಂತರ ಸೆಡ್ನೆಟ್, ಹೊರಗಿನ ಬಾಜು ಸೆಡ್ನೆಟ್. ಯಾಕಪ್ಪ ಅಂದ್ರೆ ಇಲ್ಲಿ ಕೋಳಿ ಕುಂತಂಥ ಕೋಳಿದು ಏನೇ ಇಕ್ಕಿ ಇರ್ತಾವಲ್ಲ ಅವೆಲ್ಲ ಸ್ಮೆಲ್ ಬರಬಾರ್ದಪ್ಪ ಅಂದ್ರೆ ಅದು ಸ್ವಲ್ಪ ಹಿಂದಿಂದ ಸೆಡ್ನೆಟ್ ಎತ್ತಿ ಬಿಟ್ರಪ್ಪ ಅಂದ್ರೆ ಗಾಳಿ ಬರ್ತದೆ. ಈ ಸೈಡ್ ಬಂದಂಥ ಗಾಳಿ ಈ ಸೈಡ್ ಹೋಯ್ತಪ್ಪ ಅಂದ್ರೆ ಇಲ್ಲಿದ್ದಂಥದ್ದು ಎಲ್ಲ ಸ್ಮೆಲ್ಲೆಲ್ಲ ಪಾಸ್ ಆಗ್ತದೆ. ಅದಕ್ಕಾಗಿ ಏನು ಮಾಡಬೇಕು, ಕಂಪಲ್ಸರಿ ಪೂರ ಈ ಪತ್ರ ಪೂರ ಹೊಡಿಬಾರ್ದು. ಇದು ಹೊಡೆದ್ರೆ ಕುಮ್ಮಸ್ ಕಟ್ಟಂಗೆ ಆಗ್ತದೆ, ಒಳಗೆ ಸ್ಮೆಲ್ ಜಾಸ್ತಿ ಹಾಕ್ಯಾರೆ ಕೋಳಿಗಳಿಗೆ ರೋಗ ರುಜಿನಗಳು ಜಾಸ್ತಿ ಬರ್ತಾವ್ರಣ. ಅದಕ್ಕಾಗಿ ಇದು 3 ಫೂಟ, 3 ಇದ್ರು ನಡೀತದೆ. ಗಾಡಿ ಕಟ್ತೀನಿ ಅಂದರೆ 2 ಫೂಟ್ ಹೊಡೆದ್ರು ನಡೀತದೆ. ಅದ್ರ ಮ್ಯಾಗ ಜಾಳಿಗೆ ಹಾಕಬೇಕು. ಜಾಳಿಗೆ ಹೊರಬಾಜು ಒಳಬಾಜು ಸೆಡ್ನೆಟ್ ಹಾಕಬಾರ್ದು, ಹೊರಬಾಜು ಸೆಡ್ನೆಟ್ ಹಾಕಬೇಕು. ಯಾಕಪ್ಪ ಅಂದ್ರೆ ಮಳೆ ಬರ್ಲಕತ್ತ ಟೈಮ್ದಾಗ ಇಡಿಸಲಾದ ಬರಬಾರ್ದು ಅಂತೇಳಿಕೆರೆ ಅದು ಹಾಕ್ತಾರೆ. ಮತ್ತು ನೋಡಿರಿ ನಮ್ಮದು ನೋಡಿರಿ ಇವತ್ತು SP ಪೌಲ್ಟ್ರಿ ಫಾರ್ಮ್ ಆಲ್ಮೇಲ್ದು ಸೆಡ್ ಎಷ್ಟು ಸಿಂಪಲ್ ಅದ ನೋಡಿರಿ. ಮ್ಯಾಗೆಲ್ಲ ಬಿದಿರ ತೆಂಗಿನ ಪರಿಕಿ, ಅದ್ರ ಮ್ಯಾಗ ತಡ್ಪತ್ರಿ ಅದ, ಹೆವಿ ತಡ್ಪತ್ರಿ. ಮತ್ತು ಈ ಸೆಡ್ನಾಗೆ ನಾವು ಸುಮಾರು ಸಣ್ಣ ಮರಿಗಳು 7-8 ಸಾವಿರ ಮರಿಗಳು ನಾವು ಈ ಸೆಡ್ನಾಗ ಬಿಡ್ತಿದ್ದೆವು. ಇನ್ನೊಂದು ಏನಪ್ಪ ಅಂದ್ರೆ ಕೋಳಿ ಬಿಸ್ನೆಸ್ ಮಾಡ್ತೀನಿ ಅನ್ನೋಂಥವ್ರು ಸೆಡ್ಡಿಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನಾ ಮರಿ ಕೊಡೋಂಥವ್ರಿಗೆ ನಾ ಭಾಳ ತೋಲಿ ವಿಚಾರ ಮಾಡೀನಿ. ಅಣ್ಣ ಸೆಡ್ಡಿಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ಅಂದ್ರೆ ಹೇಳ್ತಾರೆ 5 ಲಕ್ಷ ಮಾಡೀನಿ ಅಣ್ಣ, 3 ಲಕ್ಷ ಮಾಡೀನಿ ರೀ, 4 ಲಕ್ಷ ಮಾಡೀನಿ ರೀ. ಆದ್ರೆ ಅವ್ರು ಮರಿನೇ ತೊಳೋದು 50,000 ರೂಪಾಯಿ ತೊಗೊಂಡಿರ್ತಾರೆ, ಸೆಡ್ಡಿ ಹಾಕಿರ್ತಾರೆ 5-5 ಲಾಖ ಗಟ್ಟಲೆ. ನಾ ಅದಕ್ಕೆ ಹೇಳ್ತೀನಿ ಇದು ಬಿಸ್ನೆಸ್ ಆಗಲ್ಲಣ್ಣ. ನೀವು 50,000 ರೂಪಾಯಿ ಮರಿ ಹಾಕಿರಿ 5 ಲಾಖ ರಿಕವರಿ ಮಾಡ್ಬೇಕಂದ್ರೆ ನಿಮ್ಗೆ 5-10 ವರ್ಷ ಹೋಗ್ತದೆ. ಅದಕ್ಕೆ ಹೇಳ್ತೀನಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮರಿಗಿಂತ ಸೆಡ್ಡಿಗೆ ಮಾಡಿರಿ. ಎಲ್ಲ ಕೂಡ ಒಂದು 50,000ದಾಗ ನೀವು ಶೆಡ್ ಹುಡ್ಕೋರಿ, ಒಂದು 50,000 ರೂಪಾಯಿದು ಹಾಕೋರಿ. ಇದೇ ಹೈಯೆಸ್ಟ್ ಬಿಸ್ನೆಸ್ ಆಯಿತು ಕೋಳಿ ಫಾರ್ಮ್ದಾಗ. ನೋಡಿರಿ ಇವತ್ತು ನಮ್ಮ ಶೆಡ್ ಅಗದಿ ಸಿಂಪಲ್ಲಾಗಿ ನಾವು ಎಲ್ಲ ಕಡೆ ಮರಿ ಕೊಡ್ತೇವೆ. ಕೋಳಿ ಎಲ್ಲ ನಮ್ಮದು ಇದು ಆದಪ್ಪ ಅಂದ್ರೂ ಸಿಂಪಲ್ದಾಗ ಅದ ನಮ್ಮ ಶೆಡ್. ಯಾಕಪ್ಪ ಅಂದ್ರೆ ಕೋಳಿ ಬಿಸ್ನೆಸ್ ಸಿಂಪಲ್ದಾಗ ಅದ ರೀ. ನಾವು ಶೆಡ್ ಜಾಸ್ತಿ ಹೊಡೆದಕ್ಕೆ ಏನು ಮಾಡಾಮು, ಅದಕ್ಕಾಗಿ ಶೆಡ್ ಈ ಥರ ಮಾಡಬೇಕು. ಥ್ಯಾಂಕ್ ಯು, ಧನ್ಯವಾದಗಳು.